ಪ್ರೋತ್ಸಾಹಧನ, ಇಡುಗಂಟು ಸೇರಿದಂತೆ ನಾನಾ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರ ರಾಜ್ಯ ವ್ಯಾಪ್ತಿ ಮುಷ್ಕರ ಶಿವಮೊಗ್ಗದಲ್ಲಿ ಆರಂಭವಾಗಿದೆ. ಎಐಯುಟಿಯುಸಿ ವತಿಯಿಂದ ಹೋರಾಟಕ್ಕೆ ಕರೆ ನೀಡಲಾಗಿದ್ದು, ಅಹೋರಾತ್ರಿ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ. ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಹೋರಾಟ ಆರಂಭಗೊಂಡಿದ್ದು, ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಶಾ ಕಾರ್ಯಕರ್ತರ ಅನ್ಯಾಯವನ್ನು ಸಹಿಸುವುದಿಲ್ಲ. ಆಶಾ ಕಾರ್ಯಕರ್ತರ ನಿರುದ್ಯೋಗ ವೇತನವನ್ನು ಹೆಚ್ಚಿಗೊಳಿಸಿ ಆಶಾ ಕಾರ್ಯಕರ್ತರ 3 ದಿನದ ಅಹೋರಾತ್ರಿ ಹೋರಾಟ ಯಶಸ್ವಿಯಾಗಲಿ. ಫೋನ್ ನಂಬರ್ ಕಳಿಸ್ತೀನಿ ಅಂದ್ರೆ ನಂಬರ್ ಕಳಿಸ್ತೀನಿ. ವೈಜ್ಞಾನಿಕ ಆಶಾ ಮೌಲ್ಯಮಾಪನವನ್ನು ಕೈಯಿಂದ ನೀಡಲೇಬೇಕು. 3 ದಿನಗಳ ಅಹೋರಾತ್ರಿ ಹೋರಾಟದಿಂದ ಯಶಸ್ವಿಯಾಗಲಿ. ಆಶಾಗಳ ಹೋರಾಟ ವೈಜ್ಞಾನಿಕ ಆಶಾ ಮೌಲ್ಯಮಾಪನವನ್ನು ಕೈಬಿಡಿ. ಮಾಸಿಕ 10,000 ಖಾತ್ರಿಪಡಿಸಿ 10,000 ಖಾತ್ರಿಗಳು. ಎಲ್ರಿಗೂ ಕೂಡ ಗೊತ್ತಿದೆ, ನಾವು ಜನವರಿ ತಿಂಗಳಲ್ಲಿ ಮಾಡಿದಂತ ಈ ಹೋರಾಟ ಇದೆಯಲ್ಲ, ಅನಿರ್ದಿಷ್ಟ ಅಹೋರಾತ್ರಿ ಧರಣಿಯನ್ನ ಅಲ್ಲೂ ಕೂಡ ಹಮ್ಮಿಕೊಂಡಿದ್ವಿ. ಆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ಭರವಸೆ ಇದೆಯಲ್ಲ, 8 ತಿಂಗಳಾದ್ರೂ ಕೂಡ ಈಡೇರಿಲ್ಲ. ಅವರಿಗೆ ಬಡ ಹೆಣ್ಣು ಮಕ್ಕಳ ಕಣ್ಣೀರು ಗೊತ್ತಾಗ್ತಿಲ್ಲ. ಈ ವಿಷಯದಲ್ಲಿ ನಾವು ಇವತ್ತು ಏನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಯಾದಂಥ ಕರ್ನಾಟಕದಲ್ಲಿ ಇವತ್ತು ಕೂಡ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿರೋ ಉದ್ದೇಶ. ಇವತ್ತು ಕೂಡ ನಾವು ಅನಿರ್ದಿಷ್ಟ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, 10,000 ನಿಗದಿ ಮಾಡ್ತೀವಿ, ನಾವು ಕೊಟ್ಟಂಥ ಭರವಸೆ ಸುಳ್ಳಾಗಲ್ಲ, ನೀವು ವಾಪಸ್ಸು ಹೋರಾಟವನ್ನು ತಗೊಳ್ಳಿ ಅಂತ ಕೇಳಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ವಾಪಸ್ ಬಂದಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಯತೆ ಕಣ್ಣೀರಿನ ಕಥೆಯಾಗಿದೆ ನಮ್ಮ ಜೀವನ. ಅವರಿಗೆ ಗೊತ್ತಿದೆ, ನಾವು ಇಂದಿನಿಂದ ಜೀವನವನ್ನು ಸಮಾಜಕ್ಕೋಸ್ಕರ ಮುಡ್ಪಿಟ್ಕೊಂಡು ಬಂದಿದ್ವಿ. ಆರೋಗ್ಯ ಸೇವೆಗಳನ್ನು ಕೊಡ್ತಾ ನಾವು ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಆರೋಗ್ಯ ಸೇವೆಯನ್ನು ಕೊಡ್ತಾ ಇರುವಾಗ ಆದರೆ ತಾಯಿ ಮರಣ, ಶಿಶು ಮರಣ ಕಡಿಮೆ ಆಯಿತು. ಕೊರೋನಾ ಮತ್ತು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡಿ ಜನಗಳಿಗೆ ಸೇವೆಯನ್ನು ಕೊಡಿಸಿದ್ವಿ. ಅದು ಯಾವುದೂ ಕೂಡ ಈಡೇರಿಲ್ಲ, ಅವರ ಕಣ್ಣಿಗೂ ಕೂಡ ಅರ್ಥ ಆಗಿಲ್ಲ. ಹಾಗಾಗಿ ನಾನು ಏನಂತ ಕೇಳ್ಕೊಳ್ತಿದ್ದೀವಿ, ಅವರು ಇವತ್ತಿನ ಹೋರಾಟ ನಾವು ಮಾಡಿರೋವಂಥದ್ದು ಬೇಡಿಕೆಗಳನ್ನು ಒಂದೂ ಕೂಡ ಈಡೇರಿಲ್ಲ ಅಂದರೆ ನಾವು ಇನ್ನೂ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಅಂತಲೇ ಇವತ್ತು ಜಿಲ್ಲೆಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಬೇಕು, ನಮಗೆ ಕೊಟ್ಟಂಥ ಮಾತುಗಳು, ಭರವಸೆಗಳು ಆಶಾದವ್ರನ್ನ ಏಕಾಏಕಿ ಅವೈಜ್ಞಾನಿಕವಾದ ಮೌಲ್ಯಮಾಪನವನ್ನು ಕೊಡುವಂಥದ್ದು, ಜನಸಂಖ್ಯೆಯನ್ನು ಹೆಚ್ಚಿಸಿಬಿಟ್ಟು ತರ್ಕಬದ್ಧ ಮಾಡಿ ಆಶಾ ಕಾರ್ಯಕರ್ತೆಯರನ್ನ ಕೈ ಬಿಡೋ ಅಂಥದ್ದು, ಇದು ಯಾವ ರೀತಿ ಅಂತ ನ್ಯಾಯ ಅಂತ ಕೇಳಲಿಕ್ಕೆ ಹೊರಟಿದ್ದೀವಿ. ಅದು ಹಾಗೆ ನಮ್ಮ 10 ಜನರಿಗೆ 20 ಜನರಿಗೆ ಆಶಾ ಕಾರ್ಯಕರ್ತೆಯರನ್ನು ಮೇನು ಸೂಪರ್ವೈಸರ್ ಆಗಿ ತಗೊಂಡಿದ್ರು, ಅವ್ರನ್ನ ಏಕಾಏಕಿ ಕೈ ಬಿಟ್ಟರು. ಮತ್ತು ಈಗ ಆರೋಗ್ಯಕ್ಕೆ ತುತ್ತಾಗ್ತಿದ್ದೀವಿ, ಅವ್ರಿಗೆ ಸೇವಾ ಭದ್ರತೆಗಳಿಲ್ಲ. ಇಷ್ಟು ದಿನದವರೆಗೂ ಅನಾರೋಗ್ಯಕ್ಕೆ ತುತ್ತಾದರೂ ಒಂದು ESI PFಗಳಿಲ್ಲ. ಅವರಿಗೆ ಯಾವ ರೀತಿ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ? ಇವತ್ತು ಒಂದು ದಿನ ಹೋರಾಟಕ್ಕೆ ಬಂದರೆ ಯಾಕೆ ಹೋಗಿದ್ದೀರಾ ಅಂತ ಇಲಾಖೆ ಪ್ರಶ್ನೆ ಮಾಡ್ತಾ ಇದೆ, ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ, ಇಲಾಖಾ ಅಧಿಕಾರಿಗಳು ಬಂದು ಅಡೆತಡೆ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ನ್ಯಾಯ ಆಗ್ತಾ ಇದೆ ಅಂತ ಇಲ್ಲಿ ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಅವಕಾಶಗಳೇ ಇಲ್ಲ ಅನ್ನಂಗಾಗಿದೆ. ಇದು ದುಡಿಯುವ ಶ್ರಮಿಕ ವರ್ಗ, ಇದಕ್ಕೆ ಸಪೋರ್ಟ್ ಮಾಡುವಂಥ ಜನಪ್ರತಿನಿಧಿಗಳಾಗಲಿ ಸರ್ಕಾರಗಳಾಗಲಿ ಒಂದು ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂದರೆ ನಮ್ಮ ಹಳ್ಳಿಗಳು ಸಮಾಜಕ್ಕೆ ಸಿಗುವಂಥ ಸೇವೆಗಳು ಹೇಗೆ ಸಿಗ್ತವೆ ಅಂತ ಪ್ರಶ್ನೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಹೀಗೆ ಇವತ್ತು ನಾವು ಆರೋಗ್ಯ ತುತ್ತಾಗಿ ಅಥವಾ ಅನಾರೋಗ್ಯದಿಂದ 60 ವರ್ಷ ಆಗಿ ನಾವು ಮನೆಗೆ ಹೋದಂಥ ಸಮಯದಲ್ಲಿ ವೆಸ್ಟ್ ಬೆಂಗಾಳಲ್ಲಿ 3 ರಿಂದ 5 ಲಕ್ಷ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಆದೇಶ ಆಗಬೇಕಾಗಿದೆ. ಏನು ಕೈ ಬಿಟ್ಟಿರೋಂಥ ಆಶಾಗಳನ್ನು ಮತ್ತೆ ಮರು ನೇಮಕ ಮಾಡ್ಕೋಬೇಕಾಗಿದೆ. ಇವೆಲ್ಲವೂ ಕೂಡ ಒತ್ತಡಗಳ ಮೇಲೆ ನಾವು ಇವತ್ತು ಧರಣಿಯನ್ನು ನಂಬ್ಕೊಂಡಿದ್ದೀವಿ. ದಯಮಾಡಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರಿತು ಇದನ್ನು ಕೂಡಲೇ ಆದೇಶ ಮಾಡಬೇಕು. 10,000 ಏನು ಕೊಡ್ತೀನಿ ಅಂತ ಆದೇಶ ಮಾಡಿದ್ರು,
ಕೇಂದ್ರ ರಾಜ್ಯ ಸರ್ಕಾರಗಳು ಅದು ತಕ್ಷಣದಲ್ಲೇ ಆದೇಶ ಮಾಡಲಿ ಅಂತ ಹೇಳಿ ಮತ್ತೊಂದು ವಿನಂತಿ ಅವ್ರ ಹತ್ರ. ಈಗ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಏನು ಅಮೌಂಟು ಅದನ್ನ ನಮ್ಮ ಗೌರವಧನವನ್ನ ಇವ್ರ ಜೊತೆಯಲ್ಲಿ ಆ ಏನು ಪ್ರೋತ್ಸಾಹಧನ ಸೇರಿಸಿ ಈ ತಿಂಗಳು ಏಪ್ರಿಲ್ ಇಂದನೇ ಜಾರಿ ಆಗುತ್ತೆ. ಈಗ ಬಂದಿರುವಂತ ಆದೇಶ